ಈ ಕ್ವಶನ್ಗೆ ಆನ್ಸರೇ ಹೇಳಕ್ಕೆ ಬರಲ್ಲ, ಹೇಳಿದರೆ ತಪ್ಪಾಗುತ್ತೆ. ನಂದು ಕ್ರಾಸ್ ಎಕ್ಸಾಮಿನೇಷನ್ ಏನಂದರೆ ರಾತ್ರಿ 7, 8, 9 ಗಂಟೆವರೆಗೆ ಅವನು ಚಿತ್ರದುರ್ಗದಲ್ಲೇ ಇದ್ದ. ಕೋರ್ಟಲ್ಲಿ ಒಂದು ಹೇಳಿಕೆ ಒಂದು ಕೊಡೋಕ್ಕೆ ಬರೋದಿಲ್ಲ. ಅವನ್ನ ಕಿಡ್ನಾಪ್ ಮಾಡಿದರು, ಕರೆದುಕೊಂಡು ಬಂದರು, ಹೊಡೆದ್ರು ಅನ್ನೋದು ಅಲ್ಲೇ ಫೇಲ್ಯೂರ್ ಆಯಿತು. ರೇಣುಕಾಸ್ವಾಮಿ ಪ್ರಕರಣದ A1 ಪವಿತ್ರ ಗೌಡ ಪರ ವಕೀಲರಾದಂಥ ಬಾಲನ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ ಸರ್. ಇವತ್ತು ಪವಿತ್ರ ಗೌಡ ಅವರ ರೇಣುಕಾಸ್ವಾಮಿ ಪ್ರಕರಣದಲ್ಲಿ A1 ಪವಿತ್ರ ಗೌಡ ಅವರ ಕ್ರಾಸ್ ಎಕ್ಸಾಮಿನೇಷನ್ ಇತ್ತು ವಿಚಾರಣೆಯಲ್ಲಿ ಏನೇನಾಯಿತು ಸರ್ ಇವತ್ತು? ಈಗ ಅವ್ರು ಹೇಳೋದು 2:30 ಗಂಟೆಗೆ ರೇಣುಕಾಸ್ವಾಮಿ ಫೋನ್ ಮಾಡಿ ಫ್ರೆಂಡ್ಸ್ ಬಂದಿದ್ದಾರೆ, ಊಟಕ್ಕೆ ಹೋಗ್ತೀನಿ ಅಂದು ಹೇಳಿದ್ದಾನೆ. 2:30ಗೆ ಊಟಕ್ಕೆ ಹೋಗ್ತೀನಿ ಅಂದರೆ ಚಿತ್ರದುರ್ಗದಲ್ಲಿ ಇದ್ದರೆ ಅವನು 2:30 ಊಟ ಮಾಡಿಕೊಂಡು ಅದೇನು ಬಾಲಾಜಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿದ್ದಾರೆ. ಊಟ ಮಾಡಿಕೊಂಡು ಬರೋದಕ್ಕೆ 5-6 ಗಂಟೆ ಆಗುತ್ತೆ. ಇಲ್ಲಿ ಏನೇ ಆಗುತ್ತೆ ಅಂದರೆ 2 ಗಂಟೆಗೆ ಶೆಡ್ ಒಳಗಡೆ ಹೋದ, 4:15ಗೆ ಇವರೆಲ್ಲ ಹೊಡೆದ್ರು ಅನ್ನೋದು ಕೇಸಿದೆ. ನಂದು ಕ್ರಾಸ್ ಎಕ್ಸಾಮಿನೇಷನ್ ಏನಂದರೆ ರಾತ್ರಿ 7, 8, 9 ಗಂಟೆವರೆಗೆ ಅವನು ಚಿತ್ರದುರ್ಗದಲ್ಲೇ ಇದ್ದ, ಬೆಂಗಳೂರಿಗೆ ಬಂದಿಲ್ಲ. ಅಂದರೆ ಅದರಲ್ಲಿ ಸುಮಾರು ಆನ್ಸರ್ಗಳು ಕೊಟ್ಟಿದ್ದಾರೆ. ಆಗ 6:30, 7 ಗಂಟೆಗೆ ಅಲ್ಲೇ ಇದ್ದ. ಅವ್ರ ಪ್ರಕಾರ 2:30, ಕೋರ್ಟಲ್ಲಿ ಬಂದು 10:30 ಅಂತಾರೆ. ಕೋರ್ಟಲ್ಲಿ ಒಂದು ಹೇಳಿಕೆ ಒಂದು ಕೊಡೋಕ್ಕೆ ಬರೋದಿಲ್ಲ. 2:30 ಅಂದ್ರೇನು ಊಟಕ್ಕೆ ಹೋಗಿ 3 ಗಂಟೆ, 3:30, 4ಕ್ಕೆ ಮುಗಿಸ್ಕೊಂಡು ಬೆಂಗಳೂರಿಗೆ ಎಷ್ಟು ಗಂಟೆಗೆ ಬರಬೇಕು? ಚಿತ್ರದುರ್ಗದಿಂದ 3-3:30 ಗಂಟೆ ಆಗುತ್ತೆ. ಅಂದರೆ 5, 6, 6:30ಗೆ ಬರಬೇಕು. ಆಗ ಪೊಲೀಸ್ ಕೇಸ್ ಏನಿದೆ, ಅವನನ್ನ 2 ಗಂಟೆಗೆ ಶೆಡ್ಡಿಗೆ ಕರೆದುಕೊಂಡು ಹೋದರು, 4:15ಗೆ ಹೊಡೆದ್ರು ಅನ್ನೋದು ಸುಳ್ಳು ಆಗುತ್ತೆ. ಸೊ ನಿನ್ನೆ ಇವತ್ತು ಟೋಟಲ್ ಕೇಸು. ಸೊ 2 ಗಂಟೆಗೆ ಅಲ್ಲಿ ಇದ್ನ ಇಲ್ವಾ, 4:15ಗೆ ಅವನು ಅಲ್ಲಿ ಇದ್ನ ಇಲ್ವಾ? ಡಿಫೆನ್ಸ್ ಏನು? ಅವನು 4:15ಗೆ ಚಿತ್ರದುರ್ಗದಲ್ಲೇ ಇದ್ದ, ಅಷ್ಟೇ ವಿಷಯ. ಈಗ ರೇಣುಕಾಸ್ವಾಮಿ ಅವರ ತಂದೆ ತಾಯಿಯವ್ರನ್ನೂ ನೀವು ಏನಾದ್ರು ಹೇಳಿಕೆಗಳನ್ನ ಕೇಳೋದಕ್ಕೆ ಇತ್ತ ಸರ್? ಹೌದು, ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2:30ಗೆ ನನ್ನ ಹೆಂಡತಿ ಮಗನಿಗೆ ಫೋನ್ ಮಾಡಿದರು ಅಂತ ಹೇಳ್ತಾನೆ. ಆಯಮ್ಮ ಹೇಳ್ತಾಳೆ ನಾನೇ ನನ್ನ ಮಗನಿಗೆ ಫೋನ್ ಮಾಡಿದೆ ಅಂತಾರೆ. ಇಬ್ಬರು ಹೇಳೋದು 2:30ಗೆ ಫೋನ್ ಮಾಡಿದ್ದಾನೆ ಅಂದರೆ 2:30ಗೆ ಚಿತ್ರದುರ್ಗದಲ್ಲೇ ಇರ್ತಾನೆ. ಅಂದರೆ ಊಟ ಮುಗಿಸ್ಕೊಂಡು ಬೆಂಗಳೂರು ಬರಬೇಕಂದ್ರೆ 6:30, 7 ಆಗುತ್ತೆ ಅವ್ರ ಪ್ರಕಾರನೇ. ನಾವು ಅದನ್ನು ಇನ್ನೂ ಸ್ವಲ್ಪ ತಳ್ಳಿದ್ದೀವಿ. 6-7 ಗಂಟೆಗೆ ಅವನು ಚಿತ್ರದುರ್ಗದಲ್ಲೇ ಇದ್ದ. ಅವನು ಹೇಳಿದ್ದಾನೆ, ನನ್ನ ಸ್ನೇಹಿತರು, ಹಳೆಯ ಸ್ನೇಹಿತರು ಬಂದಿದ್ದಾರೆ, ಕಾರಿದೆ, ಊಟಕ್ಕೆ ಹೋಗ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಹಾಗಾದರೆ ಹಳೆಯ ಸ್ನೇಹಿತರು ಯಾರು? ಸೊ ಅಪಹರಣ, ಅವನ್ನ ಕಿಡ್ನಾಪ್ ಮಾಡಿದರು, ಕರೆದುಕೊಂಡು ಬಂದರು, ಹೊಡೆದ್ರು ಅನ್ನೋದು ಅಲ್ಲೇ ಫೇಲ್ಯೂರ್ ಆಯಿತು. ಸೊ ಇಬ್ಬರದ್ದು ಏನಿತ್ತೆ, ಪೊಲೀಸರು ಕೇಸ್ ಪ್ರಕಾರ 2:30ಗೆ ಫೋನ್ ಮಾಡ್ದ. ನಾವು ಹೇಳ್ತೀವಿ 2:30ಗೆ ಅಲ್ಲಿ ಫೋನ್ ಮಾಡಿದರೆ 6 ಗಂಟೆ 7 ಗಂಟೆ ಆಗುತ್ತೆ. ಹಾಗಂದರೆ 2 ಗಂಟೆಗೆ ಶೆಡ್ಡಿಗೆ ಹೋದ, 4:15ಗೆ ಹೋಗಿ ಹೊಡೆದ್ರು ಅನ್ನೋದು ಸುಳ್ಳು ಅಷ್ಟೇ ಇಬ್ಬರದು. ಮತ್ತು ಚಿನ್ನದ ಚೈನು ಮತ್ತು ಚಿನ್ನದ ಉಂಗುರ ಅಂತಾರೆ, ಅದ್ರ ಬಗ್ಗೆ 11ನೇ ತಾರೀಕು ಹೇಳೋದಿಲ್ಲ, 14ನೇ ತಾರೀಕು ಹೇಳ್ತಾರೆ. ಅದು ಪೊಲೀಸರು ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ಅರ್ಥ ಆಯಿತು. ಒಟ್ಟಾರೆ ಅವ್ರಿಗೆ ಹೇಳಿದರು ಕ್ರಾಸ್ ಎಕ್ಸಾಮಿನೇಷನ್, ನಮಗೇನು ಗೊತ್ತಿಲ್ಲ, ಎಲ್ಲಿ ಯಾವಾಗ ಸತ್ತ, ಯಾರು ಹೊಡೆದು ಸತ್ತರು, ಇದೆಲ್ಲ ನಮಗೇನು ಗೊತ್ತಿಲ್ಲ. ಮಲ್ಲಿಕಾರ್ಜುನನವರು ಹೇಳಿ ನನಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಈಗ ಮಲ್ಲಿಕಾರ್ಜುನಗೆ ಹೆಂಗೆ ಗೊತ್ತು? ಸೊ ಈ ಥರ ಪಾಯಿಂಟ್ಗಳು ಬಂದಿದೆ. ಅಂದರೆ 2:30ಗೆ ಎಲ್ಲಿದ್ದರು, 4:15ಗೆ ಎಲ್ಲಿದ್ದರು? ನಮ್ಮ ಪ್ರಕಾರ 2:30, 4:15 ಚಿತ್ರದುರ್ಗದಲ್ಲಿ ಇದ್ದರು, ಬೆಂಗಳೂರಿಗೆ ಬಂದಿದ್ದರು ಅನ್ನೋದು ಸುಳ್ಳು. ಅದೇ ಟ್ರೆಂಡ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್. ಎಸ್ ಸರ್. ಸರ್, ಜೂನ್ 8, 2024ರಿಂದ ಈ ಕೇಸನ್ನ ನೀವು ನೋಡ್ತಾ ಬಂದಾಗಿಂದ ಈಗ ನೀವು ವಾದ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈಗ ಪವಿತ್ರ ಗೌಡ ಅವ್ರಿಗೆ TV ಮತ್ತು ದಿನಪತ್ರಿಕೆಗಳನ್ನೆಲ್ಲ ಓದೋದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ಕೋರ್ಟ್ ಕೂಡ ಒಪ್ಪಿಗೆ ಕೊಟ್ಟಿದೆ. ಸೊ ಈಗ ಅವ್ರಿಗೆ ನೆಕ್ಸ್ಟ್ ಮುಂದಿನ ವಿಚಾರಣೆಯಲ್ಲಿ ಹೇಗಿರುತ್ತೆ ಮತ್ತು ಹೇಗಿರುತ್ತೆ ಸರ್? ನೋಡಿ, ಪ್ರಿಸನ್ ರೂಲ್ಸ್ ಇದೆ, ಪ್ರಿಸನ್ ಆ್ಯಕ್ಟ್ ಇದೆ. ಪ್ರಿಸನ್ ರೂಲು 749 ಪ್ರಕಾರ
ಟಿ ವಿ, ರೇಡಿಯೋ, ಪೇಪರು, ನ್ಯೂಸ್ ಪೇಪರು, ಲೈಬ್ರರಿ ಎಲ್ಲ ಕೊಡಬೇಕಂದಿದೆ. ಅದು ಕೊಡಲೇಬೇಕು, ಆದೇಶ ಕೂಡ ಮಾಡಿದ್ದಾರೆ. ಸೊ ಪ್ರಿಸನ್ ಆ್ಯಕ್ಟ್ ಇದೆ, ಕರ್ನಾಟಕ ಪ್ರಿಸನ್ ಆ್ಯಕ್ಟ್ ಚಾಪ್ಟರ್ 6. ಅದರಲ್ಲಿ ಮನೆ ಊಟ ಕೂಡ ಕೊಡಬೇಕಂದಿದೆ. ಕಾನೂನು ಪ್ರಕಾರ ಏನಿದೆ ಊಟ ಮತ್ತು ಟಿ ವಿ ನೋಡೋದು, ಪುಸ್ತಕ ಓದೋದು, ಮೆಡಿಟೇಷನ್ ಮಾಡೋದು, ವಾಕಿಂಗ್ ಹೋಗೋದು, ಇದೆಲ್ಲ ಕಾನೂನಲ್ಲೇ ಇದೆ. ಅದು ಕೊಡಬೇಕಂದು ಅಪ್ಲಿಕೇಶನ್ ಹಾಕಿದ್ವಿ. ನ್ಯಾಯಾಧೀಶರು ಕೂಡ ಅದಕ್ಕೆ ಆದೇಶ ಮಾಡಿದ್ದಾರೆ. ಸರ್, ಈಗ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಈ ಕೇಸ್ನ ನೋಡಿದ್ರೆ ಈಗ ಇನ್ನು ಅವ್ರಿಗೆ ಬೇಲ್ ಸಿಗೋಂಥ ಚಾನ್ಸಸ್ಸು ಇನ್ನೆಷ್ಟು ದಿನಗಳ ಕಾಲ ಆಗ್ಬೋದು ಸರ್? ಈ ಕ್ವಶನ್ಗೆ ಆನ್ಸರೇ ಹೇಳಕ್ಕೆ ಬರಲ್ಲ, ಹೇಳಿದರೆ ತಪ್ಪಾಗುತ್ತೆ. ನಾನು ಒಂದು ಹೇಳಿದರೆ ಬರೋದೇ ಇಲ್ಲ ಅಂತ ಆಗಿಬಿಡ್ತಾರೆ. ಅದು ಹೇಳಕ್ಕೆ ಬರಲ್ಲ. ಈಗ ಬೇಲ್ ಆಯಿತು, ಬೇಲ್ ಕ್ಯಾನ್ಸಲ್ ಆಯಿತು ಸುಪ್ರೀಂ ಕೋರ್ಟಲ್ಲಿ. ಅದು ಇನ್ನೂ ಕೆಲವು ದಿವಸ ಹೋದ್ಮೇಲೆ ಹೇಳಕ್ಕೆ ಬರುತ್ತೆ. ಸರ್, ಎವಿಡೆನ್ಸ್ ಅಂತ ಹೇಳಿದ್ರೆ ಪೊಲೀಸರು ಕಲೆ ಹಾಕಿರೋ ಎವಿಡೆನ್ಸು ಈ ಕೇಸ್ ಪ್ರಾಸಿಕ್ಯೂಷನಲ್ಲಿ ನಿಮ್ಮ ವಿಚಾರಣೆಯಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಆಗ್ತಿದೆ ಸರ್? ಪೊಲೀಸರ ನೋಡಿ, ಈಗ ಎವಿಡೆನ್ಸ್ ಅಲ್ಲ, ಕೋರ್ಟಲ್ಲಿ ಏನು ಹೇಳ್ತಾರೆ ಬಾಕ್ಸಲ್ಲಿ ಟೆಸ್ಟ್ ಮನಿ ಅಂತೀವಿ. ಬಾಕ್ಸ್ ಹತ್ತಿ ಓತ್ ತಕ್ಕೊಂಡು ಟೆಸ್ಟಿಫೈ ಮಾಡ್ತಾರಲ್ಲ, ಅದನ್ನ ಹೆಸರೇ ಎವಿಡೆನ್ಸು. ಪೊಲೀಸರು ಕಲೆಕ್ಟ್ ಮಾಡಿರೋದು ಮೆಟೀರಿಯಲ್ ಈಸ್ ಡಿಫ್ರೆಂಟ್ ಫ್ರಮ್ ಟೆಸ್ಟ್ ಮನಿ. ಕೋರ್ಟಿಗೆ ಬಂದು ಏನು ಹೇಳ್ತಾರೆ ಅದೇ ನ್ಯಾಯಾಧೀಶರು ತಗೊಳ್ತಾರೆ. ಅವ್ರು ಒಂದು ಹೇಳ್ತಾರೆ, ನಾವು ಒಂದು ಕೇಳ್ತೀವಿ, ನ್ಯಾಯಾಧೀಶರು ಅದನ್ನು ಪರಿಗಣಿಸ್ತಾರೆ.